ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಭಾಗ್ಯ ತನ್ನ ಸವಾಲಲ್ಲಿ ಗೆಲ್ತಾಳ. ಈ ಕಡೆ ತಾಂಡವ್ ಸವಾಲಿಗೆ ಪ್ರತಿ ಸವಾಲು ಹಾಕ್ಬಿಡ್ತಾಳೆ ಭಾಗ್ಯ. ಏನಾಗ್ತದ ತನ್ವಿ ಭಾಗ್ಯ ಎಕ್ಸಾಮ್ ಬರೆಯೋದು ಸತ್ಯವನ್ನ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ಮತ್ತು ತನ್ವಿ ಎಕ್ಸಾಮ್ ಬರೆಯೋಕ್ಕಾಗ್ತಿಲ್ಲ. ಬಿಕಾಸ್ ಅದಕ್ಕೆಲ್ಲ ಕಾರಣ ಕನಿಕಾ ಭಾಗ್ಯ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಬಿಕಾಸ್ ತನ್ನ ಸ್ಕೂಲನ್ನೇ ಕಿತ್ಕೊಂಡಂಥ ಭಾಗ್ಯನ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅಂತ ಶಬ್ದ ತೊಟ್ಟಿದ್ದಾಳೆ ಕನಿಕಾ. ಹಾಗಾಗಿ ಆ ಒಂದು ರೂಮಲ್ಲಿ ಹೋಗಿ ಬೆಂಚ್ ಚೆಕ್ ಮಾಡೋಣ, ಹೋಗಿ ದುಡ್ಡು ಕೊಟ್ಟು ಅವರನ್ನು ಕೊಂಡ್ಕೊಂಡಿದ್ದಾಳೆ. ಜೊತೆಗೆ ಚೆಕ್ ಮಾಡಬೇಕಾದ್ರೆ ಹೋಗಿ ಫಾರ್ಮುಲಾಸ್ನ ಈ ಒಂದು ರೋಲ್ ನಂಬರ್ ಮೇಲೆ ಬರಬೇಕು ಆ ಬೆಂಚಿನ ಮೇಲೆ ಅಂತ ಹೇಳಿದಾಳೆ. ಆ ವ್ಯಕ್ತಿ ಕೂಡ ದುಡ್ಡುಗೋಸ್ಕರ ಒಪ್ಕೊಂಡಿದ್ದಾನೆ. ಹಾಗಾಗಿ ಕೆಲಸ ಮಾಡಿದ್ರೆ ಈ ಕಡೆ ತನ್ವಿ ಭಾಗ್ಯ ಯಾರಿಗೂ ಕೂಡ ವಿಶ್ವಾನೇ ಗೊತ್ತಿಲ್ಲ. ಈ ಕಡೆ ತಮ್ಮನ್ನು ಡಿಬಾರ್ ಮಾಡ್ತಿದ್ದಾಗೆ ನಾನು ಚೀಟರ್ ಅಲ್ಲ, ನಾನು ತುಂಬ ಚೆನ್ನಾಗಿ ಓದುತ್ತೀನಿ, ನಾನು ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತೀನಿ, ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಓದಿರೋದು ಅಂತ ಹೇಳಿ ಅಪ್ಪ ಬರ್ತದಾಗೆ ಅಪ್ಪನ ಅಪ್ಕೊಂಡು ಪಪ್ಪ ನಾನು ತಪ್ಪು ಮಾಡಿಲ್ಲ ಪಪ್ಪ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಮೇಲೆ ಉರ್ತು ಬೀಳ್ತಿದ್ದಾನೆ ತಾಂಡವ್. ಎಲ್ಲದಕ್ಕೂ ಕಾರಣ ಭಾಗ್ಯನೇ. ನನ್ನ ಮಗಳು 50-60% ತೊಗೊಂಡು ಹೇಗೂ ಪಾಸ್ ಆಗ್ತಿದ್ಲು. ಆದರೆ ಫಸ್ಟ್ ಟೈಮ್ ಎಂದೂ ಕೂಡ ಚಿಟ್ಟನ್ನು ಇಟ್ಕೊಂಡು ಕಾಪಿ ಮಾಡ್ತವಳಲ್ಲ, ಆದರೆ ಇವತ್ತು ಮಾಡಿದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ಈ ಭಾಗ್ಯನೇ. ನೋಡಮ್ಮ, ನೀನು ಬಂಗಾರದಂಥ ಸೊಸೆ ಅಂತ ಅಂದ್ಕೊಂಡು ಸ್ಕೂಲಿಗೆ ಕಳ್ಸಿದ್ಯಲ್ಲ, ನಿನ್ನ ಸೊಸೆನ ಸ್ಕೂಲ್ ಓದ್ಸೋಕೆ ಹೋಗಿ ನನ್ನ ಮಗಳು ಭವಿಷ್ಯನೇ ಹಾಳು ಮಾಡಿಬಿಟ್ಯಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಣ ಬಂದಾಗ ಹೌದು, ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ಇಷ್ಟು ದಿನ ನೀನು ನನ್ನ ಜೀವನ ಹಾಳು ಮಾಡಿದ್ದಾಯಿತು, ಈಗ ನನ್ನ ಮಕ್ಕಳು ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ತಾಂಡವ್. ಏನು ಮಾತಾಡ್ತಿದ್ರ ನೀವು ಕೂಡ ನಾವು ಕಾಪಿ ಮಾಡ್ತೀವಿ ಅಂತ ನಂಬ್ತಿದ್ರ ಅಂತ ಭಾಗ್ಯ ತನ್ವಿ ಕೇಳ್ತಿದ್ರೆ, ಇನ್ನೇನು ಸತ್ಯ ಕಾಣಿಸ್ತದೆ ಅಂದಮೇಲೆ ನಮ್ಮದೇ ಇನ್ನೇನು ಮಾಡೋಕ್ಕಾಗುತ್ತೆ, ನೀನೇನು ಸತ್ಯ ಸುಲೋಚನ, ನೀನು ಹೇಳಿದನ್ನ ನಂಬೋಕೆ ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ಮಮ್ಮಿ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಓದಿದ್ದೀನಿ, ನಾನು ಕಾಪಿ ಮಾಡಿಲ್ಲ, ನನಗೆ ಯಾಕೋ ಅನಿಸ್ತದೆ ಇದನ್ನೆಲ್ಲ ಕನಿಕಾ ಮೇಡಮೇ ಮಾಡಿರೋದು ನಿನ್ನ ಕೋಪಕ್ಕೆ ಅಂತಿದ್ದಾಗ ಈ ಕಡೆ ಕುಸುಮವ್ರಿಗೂ ಕೂಡ ಯೋಚನೆ ಬರುತ್ತೆ. ಹಾಗೆ ಇಲ್ಲಿ ತಾಂಡವ್ಗೂ ಕೂಡ ಅನಿಸುತ್ತೆ. ನಂತರ ಈ ಕಡೆ ಭಾಗ್ಯಗೂ ಕೂಡ ಕನಿಕಾನೇ ಮಾಡಿರ್ಬೋದು ಅನಿಸುತ್ತೆ. ಹೌದು ಭಾಗ್ಯ, ನನಗೆ ಯಾಕೋ ಇದನ್ನು ಕನಿಕಾನೇ ಮಾಡಿದ್ದಾರೆ ಅಂತ ಅನ್ನಿಸ್ತದೆ, ನಿನ್ನ ಮೇಲಿರೋ ಸೀಟ್ಗೆ ಈ ರೀತಿ ಸೀಟ್ ತೀರಿಸ್ಕೊತಿದ್ದಾರೆ ಅಂತ ಕುಸುಮವ್ರು ಹೇಳ್ತಿದ್ದಾಗೆ ಹೌದೌದು, ಬೀದಿ ಹಾದಿರಂಪ ಮಾಡಿಕೊಂಡು ಜಗಳ ಮಾಡ್ಕೊಂಡು ಬಾ, ಅದರಿಂದಾಗಿ ನನ್ನ ಮಗಳು ಭವಿಷ್ಯ ಇಲ್ಲಿ ಹಾಳಾಗ್ತದೆ. ಅತ್ತೆ ಸೊಸೆ ಇಬ್ಬರು ಕೂಡ ಹೋಗಿ ಅವಾರ್ಡ್ ಫಂಕ್ಷನ್ಗೆ ಇಸ್ಕೊಂಡು ಸನ್ಮಾನ ಮಾಡಿಸ್ಕೊಳ್ಳಿ, ಅದೇ ತಾನೇ ನಿಮಗೆ ಬೇಕಾಗಿರೋದು. ಮಾಡಬಾರ್ದೆಲ್ಲ ಮಾಡಿ ಈಗ ಎಲ್ಲವನ್ನ ಕೂಡ ಮಾಡಿ ನನ್ನ ಮಗಳು ಜೀವನ ಹಾಳಾಗ್ತದೆ ಅಂತ ಹೇಳ್ತಿದ್ದಾನೆ ತಾಂಡವ್. ಈ ಕಡೆ ಮಗಳು ಕೂಡ ಅಮ್ಮ ನೀನು ಮಾಡಿರೋ ತಪ್ಪಿಗೆ ನನಗೆ ಯಾಕಮ್ಮ ಸೇಟ್ ತೀರಿಸ್ಕೋಬೇಕು, ನಾನು ಎಷ್ಟು ಚೆನ್ನಾಗಿ ಓದಿದ್ದೀನಿ, ನಾನು ಎಕ್ಸಾಮ್ ಬರೀಲೇಬೇಕು, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ಭಾಗ್ಯನ ನೂಕೆ ಬಿಡ್ತಾರೆ. ಈ ಕಡೆ ಭಾಗ್ಯ ಅಂತೂ ಸಿಡ್ದೆ ಎದ್ದೇ ಬಿಡ್ತಾರೆ, ಕೈ ತೋರಿಸಿ ಮಾತಾಡ್ತಿದ್ದಾರೆ. ಇನ್ನೊಂದು ಸತಿ ಈ ರೀತಿ ಮಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ. ಏನ್ರಿ ನೀವು, ಏನೋ ಅಚ್ಚಾತುರ್ಯ ಆಗೋಗಿದೆ, ಅದಕ್ಕೋಸ್ಕರ ಈ ರೀತಿ ಬೈತಾರ. ಮಗಳಿಗೆ ಧೈರ್ಯ ತುಂಬಿ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳೋದು ಬಿಟ್ಟು ಆಗೋದೇ ಇಲ್ಲ ಹೋಗೋದೇ ಇಲ್ಲ, ನಿನ್ನ ಭವಿಷ್ಯ ಹಾಳಾಗೋಯ್ತು, ನಿನ್ನ ಕರ್ಮಕಾಂಡ ನೀನು ಅನುಭವಿಸು ಅಂತ ಹೇಳಿದ್ರೆ ಯಾವುದಾದ್ರೂ ತಂದೆ ಹೇಳೋ ಮಾತಾ, ಯಾವುದಾದ್ರೂ ತಂದೆ ಈ ರೀತಿ ಮಾತಾಡ್ತಾರ ಅಂತ ಭಾಗ್ಯ ಕೇಳ್ತಿದ್ರೆ ಏನು ಬೋಧನೆ ಕೊಯ್ತಿದ್ಯಾ, ಏನು ಭಾಷಣ ಮೊನ್ನೆ ಮಾಡಿದ್ಯಲ್ಲ ಆ ರೀತಿ ಅಂತ ಅಂದ್ಕೊಂಡು ಪೋಸ್ಟ್ ತೊಗೋತಿದ್ಯಾ, ಅದೆಲ್ಲ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಮೊದಲು ಮಗಳ ಭವಿಷ್ಯನ ಉದ್ಧಾರ ಮಾಡು ಅಂತ ಹೇಳ್ತಿದ್ರೆ ನಿಮ್ಮ ಹತ್ರ ಕೇಳಬೇಕಾಗಿಲ್ಲ. ಒಂದು ತಾಯಿ ನಾನು ಸ್ಕೂಲಿಗೆ ಬರೋಕ್ಕೂ ಮುನ್ನ ಗೃಹಿಣಿ ಅಮ್ಮನಾಗಿದೆ ಅಂದಮೇಲೆ ತನ್ನ ತಾಯಿ ಸ್ಥಾನನ ಅವಳು ನಿರ್ವಹಿಸ್ತಾಳೆ. ನನ್ನ ಮಗಳು ಭವಿಷ್ಯ ಹಾಳಾಗೋಗೋದಕ್ಕೆ ನಾನಂತೂ ಬಿಡುವುದಿಲ್ಲ. ಒಂದು ತಾಯಿಯಾಗಿ ಏನು ಮಾಡಬೇಕು ನನ್ನ ಮಗಳಿಗೆ ಅದನ್ನು ನಾನು ಮಾಡೇ ಮಾಡ್ತೀನಿ, ನನ್ನ ಮಗಳು ಎಕ್ಸಾಮ್ ಬರೀ ಹೋಗಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಈ ಕಡೆ ಕುಸುಮ ಸುನಂದ ಹಾಗೆ ಪೂಚೂರು ಕೂಡ ಅವರಿಂದನೇ ಹೋಗ್ತಾರೆ. ನಂತರ ಈ ಕಡೆ ಕನಿಕಾ ಯಾರನ್ನು ಅಲರ್ಟ್ ಮಾಡಿ ಒಂದು ಕೆಲಸನ ಮಾಡಿಸಿದ್ರು ಅವ್ರನ್ನೇ ಎದುರಾಗ್ತಾರೆ ಭಾಗ್ಯ. ನೋಡಿ ಯಾಕೆ ರೀತಿ ಮಾಡಿದ್ರಿ ಅಂತಿದ್ರೆ ನಾನೇನು ಮಾಡಿದೆ ಅಂತ ಕೇಳ್ತಿದ್ದಾರೆ. ಯಾಕೆ ನೀವು ಏನು ಮಾಡಿದ್ರಿ ಅಂತ ನಿಮಗೆ ಗೊತ್ತಿಲ್ವಾ, ಕನಿಕಾ ಮೇಡಮ್ ಹೇಳಿದ್ರು ಅಂತ ನಮ್ಮ ನಂಬರ್ ಇರೋ ಜಾಗಕ್ಕೆ ಹೋಗಿ ಕಾಪಿ ಮಾಡಿ ಬರ್ತಿದ್ರಲ್ವ ಫಾರ್ಮುಲಾನ, ಯಾಕೆ ರೀತಿ ಮಾಡಿದ್ರಿ ಅಂದಾಗ ಏನಮ್ಮ ನಾನು ಹುಡುಕ್ಬೇಕಾರೆ ಆ ರೀತಿ ಏನೂ ಕೂಡ ಇರಲಿಲ್ಲ, ನಾನು ಹುಡುಕಾದ್ಮೇಲೆ ಆ ರೀತಿ ಇದೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣನೇ ಹೊರತು ನನ್ನ ಮೇಲೆ ಹೊರಿಸಿದ್ರೆ ಏನು ಸರಿ ಅಂತಂದರೆ ಸುಮ್ಮನೆ ನಾಟಕ ಮಾಡಿಬಿಡಿ, ನೀವೇ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಇದನ್ನು ಮಾಡಿದ್ದು ಅಂತ ಭಾಗ್ಯ ಹೇಳಿದ್ರೆ ಕುಸುಮ ಮತ್ತು ಸುನಂದವ್ರು ಸೇರ್ಕೊಂಡು ಇವನು ಸುಮ್ಮನೆ ಹೇಳಿದ್ರೆ ಬಾಯ್ ಬಿಡೋದಿಲ್ಲ, ಹೇಳು ಅಂತ ಹೇಳಿ ಕುತ್ತಿಗೆ ಪಟ್ಟಿ ಹಿಡಿಯೋಕೆ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಕನಿಕಾ ಕಾಲ್ ಮಾಡ್ತಾರೆ. ಬಿಕಾಸ್ ಬರ್ಡೇ ಪಾರ್ಟಿಗೆ ಹೋಗಿರೋದು ಸೆಲೆಬ್ರೇಟ್ ಮಾಡಬೇಕು, ಇಲ್ಲಿ ಭಾಗ್ಯ ಡಿಬಾರ್ ಆದ್ಲು ಅಂದರೆ ಅದಕ್ಕಿಂತ ಖುಷಿ ಅವ್ರಿಗೆ ಬೇರೊಂದಿಲ್ಲ. ಹಾಗಾಗಿ ಆ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಏನು ಕೆಲಸ ಆಯಿತಾ ಅಂತ ಹೇಳ್ತಿದ್ದಾಗೆ ಈ ಕಡೆ ಫೋನ್ ಇಸ್ಕೊಂಡು ಕೆಲಸ ಆಯಿತು ಮೇಡಮ್, ಆದರೆ ಸಿಕ್ಕಾಕೊಂಡಿದ್ದು ಆಯಿತು, ಇನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ತಕ್ಷಣ ಈ ಕಡೆ ವ್ಯಕ್ತಿ ಸಿಕ್ಕಾಕೊಂಡೆ ಅಂತ ಅಂದ್ಕೊಂಡಿದ್ದೆ ಬೇರೆ ಕೇಳ್ತಾನೆ ಮೊಬೈಲ್ ಇಟ್ಕೊಂಡು. ಈ ಕಡೆ ತಕ್ಷಣ ಹಿಂದೆನೇ ಎಲ್ಲರೂ ಕೂಡ ಓಡ್ತಾರೆ. ಈ ಕಡೆ ತನ್ವಿ ಮತ್ತು ಅಪ್ಪ ತಾಂಡವ್ ಬರ್ತಿದ್ದಾರೆ, ಆದರೂ ಕೂಡ ಕಳ್ಳನ್ನು ನೋಡ್ಕೊಂಡಿದ್ದಾರೆ ಹೊರತು ಇಟ್ಕೊಳ್ಳೇ ಇಲ್ಲ. ಏನೋ ಅವನು ನೋಡ್ಕೊಂಡು ಹೋಗಿದ್ರೆ ಏನು ಯೂಸ್ ಆಗುತ್ತೆ, ಏನೂ ಕೂಡ ಪ್ರಯೋಜನ ಇಲ್ಲ, ಆಗಿದ್ದೆಲ್ಲ ಆಗೋಗಿದೆ. ನೀನು ಮಾಡಿರೋ ಕರ್ಮಕ್ಕೆ ನನ್ನ ಮಗಳ ಭವಿಷ್ಯ ಹಾಳಾಗ್ತದೆ, ನನ್ನ ಮಗಳ ಭವಿಷ್ಯ 10th ಸ್ಟ್ಯಾಂಡರ್ಡ್, ಅದರಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಲೇಬೇಕು, ಇಲ್ಲಾಂದರೆ ಅವಳ ಜೀವನನೇ ನಶ್ವರ ಆಗಿಬಿಡುತ್ತೆ, ಅದು ಗೊತ್ತಿದೆಯಾ ನಿನಗೆ,
ಅದನ್ನು ಬಿಟ್ಬಿಟ್ಟು ಅವ್ನು ಚೇಸ್ ಮಾಡ್ಕೊಂಡೆಲ್ಲ ಹೋಗ್ತಿದ್ಯಲ್ಲ, ಏನು ಅನ್ಕೊಂಡಿದ್ಯಾ ನೀನು ಅಂತ ತಾಂಡವ್ ರೇಗ್ತದೆ. ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಒಂದು ತಾಯಿಯಾಗಿ ಏನು ಮಾಡಬೇಕು ಅಂತ ಮಾಡ್ತೀನಿ. ನನ್ನ ಮಗಳು ನಾನು ಇಬ್ಬರು ಕೂಡ ಇವತ್ತಿನ ಗಣಿತ ಪರೀಕ್ಷೆನ ಬರೀತೀವಿ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಕನಿಕಾ ಅಂತೂ ಫುಲ್ ಹೆದರ್ಕೋತಿದ್ದಾರೆ, ಶಿವರ್ ಆಗ್ತಿದ್ದಾರೆ. ಏನಪ್ಪ ಭಾಗ್ಯಗೆ ವಿಷಯ ಗೊತ್ತಾಗೋಯ್ತಲ್ಲ, ಹಾಗಿದ್ರೆ ಖಂಡಿತ ಎಸ್ಕೇಪ್ ಆಗಿ ಅದು ನನ್ನ ಕುತ್ತಿಗೆಗೆ ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಕನಿಕಾ ಅಕ್ಕ ಭಾಗ್ಯ ಮಾತನ್ನು ನಂಬಲಿಲ್ಲ. ಈ ಕಡೆ ಭಾಗ್ಯ ಆ ವ್ಯಕ್ತಿನ ಚೇಸ್ ಮಾಡ್ಕೊಂಡು ಹೋಗ್ತಾಳೆ. ಫೈನಲಿ ಚೇಸ್ ಮಾಡಿ ಹಿಡ್ದೇ ಹಾಕ್ಬಿಡ್ತಾಳೆ. ಫೈನಲಿ ಭಾಗ್ಯ ಮತ್ತು ತನ್ವಿ ಯಾವುದೇ ಆಪಾದನೆ ಇಲ್ಲ ಅನ್ನೋದು ಸಾಬೀತುಪಡಿಸೋದ್ರ ಮುಖಾಂತರ ಇದಕ್ಕೆಲ್ಲ ಕಾರಣ ಕನಿಕಾ ಅನ್ನೋದನ್ನು ಸಾಬೀತುಪಡಿಸಿ ಫೈನಲಿ ಇಬ್ಬರು ಕೂಡ ಎಕ್ಸಾಮ್ಗೆ ಕೂತ್ಕೋತಾರೆ. ಆದರೆ ಆಲ್ರೆಡಿ ತುಂಬ ಟೈಮ್ ವೇಸ್ಟ್ ಆಗಿದೆ, ಇರೋದೇ ಕಡಿಮೆ ಸಮಯ. ಆ ಕಡಿಮೆ ಸಮಯದಲ್ಲಿ ಇಬ್ಬರು ಕೂಡ ಎಕ್ಸಾಮ್ ಬರೆದು ಪಾಸ್ ಆಗಬೇಕಾಗಿದೆ. ಈ ಕಡೆ ತನ್ವಿ ತುಂಬ ಚೆನ್ನಾಗಿ ಎಕ್ಸಾಮ್ ಓದ್ಕೊಂಡು ಬಂದಿರೋದ್ರಿಂದ ಅವಳು ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತಾಳೆ. ಬಟ್ ಇಬ್ಬರು ಕೂಡ ಎಕ್ಸಾಮ್ ಬರೆಯೋದು ಅಷ್ಟು ಸುಲಭ ಆಗೋಯ್ತಾ? ಕಳ್ಳ ಏನು ಚೇಸ್ ಮಾಡಿ ಸಿಕ್ಕಾಕೊಂಡ್ರು, ಬಟ್ ಹೀಗೆ ಕಳ್ಳನ ಕನಿಕಾ ಅಕ್ಕರ ಮುಂದೆ ನಿಲ್ಲಿಸಿ ತಮ್ಮ ತಪ್ಪೇನೂ ಇಲ್ಲ ಅಂತ ಹೇಳಿಸಿ ಹೀಗೆ ಇದರಿಂದ ಬಚಾವಾಗಿ ಎಕ್ಸಾಮ್ ಬರೆಯೋಕೆ ಹೋದರು. ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಯಾಕೆ ಹೇಗೆ ಮಾಡಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ.